Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರ. ಈ ದಿನ 6ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ 2. ಇದರಲ್ಲಿ ಪದ್ಯ ಭಾಗ ಪದ್ಯ 7 ಹೃದಯ ವಚನಗಳು. ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕವಿ ಕೃತಿ ಪರಿಚಯ. ಪದಗಳ ಅರ್ಥ. ತಡವೆ ಅಂದರೆ ಬಾರಿ ಸಲ, ಉಪಕರಿಸು ಉಪಕಾರ ಮಾಡು, ನೆರವು ನೀಡು. ಜರೆ ಅಂದರೆ ನಿಂದಿಸು, ಬೈಯು, ಸ್ತುತಿ ಹೊಗಳಿಕೆ, ಓಲೈಸು ಮೆಚ್ಚಿಸು, ಚಾಳಿ ನಡವಳಿಕೆ ವರ್ತನೆ, ಹುಲ್ಲೆ ಅಂದರೆ ಜಿಂಕೆ ಚಿಗರೆ, ಮೊರೆವ ಘರ್ಜಿಸುವ, ಕುಪ್ಪಳಿಸು ಹಾರು ಜಿಗಿಯು, ಗಜ ಅಂದರೆ ಆನೆ, ಗುಟುರು ಹೂಂಕರಿಸು ಜೋರಾಗಿ ಧ್ವನಿ ಮಾಡು, ನಂಜು ಅಂದರೆ ವಿಷ ನಿರಾಳ ಶಾಂತಿ ನೆಮ್ಮದಿ, ಹದನ ರೀತಿ ಎನಿತು ಅಂದರೆ ಎಷ್ಟು, ಮಿಡಿತ ಬಡಿತ ಸ್ಪಂದನ, ಬೆಸುಗೆ ಹೊಂದಿಸು ಜೋಡಣೆ, ಸಾಧಿತ ಸಾಧಿಸಿದ ಸಿದ್ಧಿಯನ್ನು ಪಡೆದ, ದಾತ ಒಡೆಯ ಸ್ವಾಮಿ. ಅಭ್ಯಾಸಗಳು. ಪದಗಳ ಅರ್ಥ ಬರೆಯಿರಿ. ಉಪಕರಿಸು, ಮೊರೆವ, ನಿರಾಳ, ಸಾಧಿತ, ಬಹುರೂಪಿ. ಪದಗಳ ಅರ್ಥ. ಉಪಕರಿಸು ಅಂದರೆ ಉಪಕಾರ ಮಾಡು, ನೆರವು ನೀಡು. ಮೊರೆವ ಘರ್ಜಿಸು, ನಿರಾಳ ಶಾಂತಿ ಅಥವಾ ನೆಮ್ಮದಿ. ಸಾಧಿತ ಸಾಧಿಸಿದ, ಸಿದ್ಧಿಯನ್ನು ಪಡೆದ. ಬಹುರೂಪಿ ಹಲವು ರೂಪಗಳಿಂದ ಕೂಡಿ ಕಾಣಿಸಿಕೊಳ್ಳುವಾತ. ಕೊಟ್ಟಿರುವ ವಚನವನ್ನು ಪೂರ್ಣಗೊಳಿಸಿರಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ ಸಂಖ್ಯೆ 1. ಯಾವ ಚಾಳಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ? ಉತ್ತರ. ಓಲೈಕೆಯ ಚಾಳಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ. ಹೃದಯದ ಬೆಸುಗೆ ಸಾಧಿತವಾಗುವುದು ಯಾವಾಗ? ಉತ್ತರ. ಹೃದಯದ ಭಾಷೆ ಕಲಿತಾಗ, ಹೃದಯದ ಮಿಡಿತ ಅರಿವಾದಾಗ, ಹೃದಯೇಶ ಸೋಮೇಶನ ಅನುಗ್ರಹವಾದಾಗ ಹೃದಯದ ಬೆಸುಗೆ ಸಾಧಿತವಾಗುತ್ತದೆ. ಪ್ರಶ್ನೆ ಸಂಖ್ಯೆ 3. ಅಂಕಿತ ನಾಮವು ವಚನದ ಯಾವ ಭಾಗದಲ್ಲಿ ಬರುತ್ತದೆ? ಅಂಕಿತ ನಾಮವು ವಚನದ ಕೊನೆಯ ಭಾಗದಲ್ಲಿ ಬರುತ್ತದೆ. ಪ್ರಶ್ನೆ ಸಂಖ್ಯೆ 4. ನಾವು ಮೊದಲು ಯಾವ ಭಾಷೆಯನ್ನು ಕಲಿಯಬೇಕು? ಉತ್ತರ. ನಾವು ಮೊದಲು ಹೃದಯದ ಭಾಷೆಯನ್ನು ಕಲಿಯಬೇಕು. ಪ್ರಶ್ನೆ 5. ಜನ ಕೆರಳಿ ಜರೆಯುವುದು ಯಾವಾಗ? ಉತ್ತರ. ಜನರು 10 ಬಾರಿ ಮೆಚ್ಚಿ ಮತ್ತೊಂದು ಬಾರಿ ಟೀಕಿಸಲು ಕೆರಳಿ ಜರೆಯುವರಯ್ಯ. ಈ ವಚನವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. 9 ತಡವೆ. ಕೆಳಗಿನ ಚಿಹ್ನೆಗಳನ್ನು ಗಮನಿಸಿ ಅದರ ಹೆಸರು ಬರೆಯಿರಿ. ಇದು ಅರ್ಧ ವಿರಾಮ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ ಅಥವಾ ಒಂಟಿ ಅವತರಣಿಕೆ. 3. ಆವರಣ ಚಿಹ್ನೆ, ಕಂಸ ಚಿಹ್ನೆ. 4. ಉದ್ಧರಣ ಚಿಹ್ನೆ, ಜೋಡಿ ಅವತರಣಿಕೆ. 5. ಭಾವಸೂಚಕ ಚಿಹ್ನೆ ಅಥವಾ ಆಶ್ಚರ್ಯಸೂಚಕ ಚಿಹ್ನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.